ಇನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ದೇಶವನ್ನ ಉದ್ದೇಶಿಸಿ ಮಾತನಾಡಿ ಪಾಕಿಸ್ತಾನದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು, ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಇವತ್ತು ಆದಂಪುರ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿಯನ್ನ ಕೊಟ್ಟು ಅಲ್ಲೂ ಕೂಡ ಪಾಕಿಸ್ತಾನಕ್ಕೆ ತಿವಿದಿದ್ದಾರೆ. ಇವತ್ತು ಏನೆಲ್ಲ ಆಯ್ತು ಹಾಗಿದ್ರೆ ನೋಡೋಣ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆದಂಪುರ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ, ಜಯಘೋಷ. ಆಪರೇಷನ್ ಸಿಂಧೂರ್ ವೀರರ ಬೆನ್ನು ತಟ್ಟಿ ಅಭಿನಂದಿಸಿದ ಮೋದಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆದಂಪುರ ಏರ್ ಬೇಸ್ ಪಂಜಾಬ್ನಲ್ಲಿರೋ ಈ ವಾಯುಸೇನೆ ನೆಲೆಯಿಂದಲೇ ಆಪರೇಷನ್ ಸಿಂಧೂರ್ಗೆ ಚಾಲನೆ ಸಿಕ್ಕಿದ್ದು. ಪಾಕಿಸ್ತಾನದಲ್ಲಿರೋ ಉಗ್ರರ ಪ್ರಮುಖ ನೆಲೆಗಳ ಮೇಲೆ ಆದಂಪುರ ಏರ್ ಬೇಸ್ನಿಂದಲೇ ಪಕ್ಕಾ ದಾಳಿ ಮಾಡಲಾಗಿತ್ತು. ಅದ್ಯಾವಾಗ ಉಗ್ರರ ನೆಲೆಗಳ ಮೇಲೆ ಭಾರತ ಮಿಂಚಿನ ದಾಳಿ ನಡೆಸಿತ್ತು. ಪಾಕಿಸ್ತಾನ ಆದಂಪುರ ಏರ್ ಬೇಸ್ ಗುರಿ ಮಾಡಿಕೊಂಡಿತ್ತು. ಭಾರತದ ಸೇನಾ ಶಕ್ತಿಯನ್ನ ಕುಗ್ಗಿಸ್ತೀವಿ ಅಂತ ಡ್ರೋನ್ ಮಿಸೈಲ್ಗಳನ್ನ ಪಾಕಿಸ್ತಾನ ಪ್ರಯೋಗಿಸಿತ್ತು. ಆದರೆ ಆದಂಪುರ ಏರ್ ಬೇಸ್ನಲ್ಲಿ ನಿಯೋಜಿಸಲಾಗಿದ್ದ S-400 ಪಾಕಿಸ್ತಾನದ ಅಷ್ಟು ಡ್ರೋನ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಸುಟ್ಟು ಬೂದಿ ಮಾಡಿತ್ತು. ಇಂದು ಬೆಳಗ್ಗೆ ಅದೇ ಆದಂಪುರ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ರು. ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದ ರಣಕಲಿಗಳನ್ನ ಭೇಟಿಯಾಗಿ ಅವರ ಬೆನ್ನು ತಟ್ಟಿದ್ರು. ಸೈನಿಕರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಮೋದಿ, ಆಪರೇಷನ್ ಸಿಂಧೂರ್ ಸೇನೆಯ ಅಭಿಯಾನ ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಭಾರತದ ನೀತಿ ನಿಯತ್ತಾಗಿದೆ. ನಾರಿಯರ ಸಿಂಧೂರ ಅಳಿಸಿದವರಿಗೆ ತಕ್ಕ ಪಾಠ ಕಲಿಸಿದ್ದೇವೆ. ಭಯೋತ್ಪಾದಕರ ನೆಲೆಗಳನ್ನ ಮಣ್ಣಿನಲ್ಲಿ ಹೂತು ಹಾಕಿದ್ದೇವೆ ಅಂತ ಗುಡುಗಿದ್ರು. ऑपरेशन सिंदूर कोई सामान्य सैन्य अभियान नहीं है. ये भारत की नीति, नियत और निर्णायक क्षमता की त्रिवेणी है. भारत बुद्ध की भी धरती है और गुरु गोविंद सिंह जी की भी धरती है. भारत माता की, भारत माता की, भारत माता की. ಆದಂಪುರ ಏರ್ ಬೇಸ್ನಲ್ಲಿ ವಾಯುಸೇನೆ ಸಿಬ್ಬಂದಿ, ತಾಂತ್ರಿಕ ಸಹಾಯಕ ಸಿಬ್ಬಂದಿಯ ಬೆನ್ನು ತಟ್ಟಿ ಅಭಿನಂದಿಸಿದ ಮೋದಿ ಅವರ ಮಧ್ಯದಲ್ಲೇ ನಿಂತು ಭಾರತ್ ಮಾತಾ ಕಿ ಜೈ ಅಂತ ಜಯಘೋಷ ಮೊಳಗಿಸಿದ್ರು. ಈ ವೇಳೆ ಯೋಧರು ಒಂದೇ ಮಾತರಂ ಘೋಷಣೆ ಮೂಲಕ ಪ್ರಧಾನಿ ಮೋದಿ ಘೋಷಣೆಗೆ ದನಿಗೂಡಿಸಿದ್ರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ್ ಮಾತಾ ಕಿ ಜೈ ಅನ್ನೋದು ಉದ್ಘೋಷ ಅಷ್ಟೇ ಅಲ್ಲ, ದೇಶದ ಪ್ರತಿ ಸೈನಿಕನ ಪ್ರತಿಯೊಬ್ಬ ನಾಗರಿಕನ ಶಪಥವಾಗಿದೆ ಅಂದ್ರು. भारत माता की, भारत माता की, भारत माता की. इस जयघोष की ताकत अभी अभी दुनिया ने देखी. भारत माता की जय ये सिर्फ उद्घोष नहीं है, ये देश के हर उस सैनिक की शपथ है जो मां भारती की मान मर्यादा के लिए जान की बाजी लगा देता है. ये देश के हर उस नागरिक की आवाज है जो देश के लिए जीना चाहता है. ಆದಂಪುರ ಏರ್ ಬೇಸ್ಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ MiG-29 ಫೈಟರ್ ಜೆಟ್ ಪೋಸ್ಟರ್ ಮುಂದೆ ನಿಂತು ಫೋಟೋಗೆ ಪೋಸ್ ನೀಡಿದ್ದಾರೆ. ಪೋಸ್ಟರ್ನಲ್ಲಿದ್ದ ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್ ಅನ್ನೋ ಸಂದೇಶದ ಮೂಲಕ ಆಪರೇಷನ್ ಸಿಂಧೂರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ, ಶತ್ರು ರಾಷ್ಟ್ರಗಳ ಪೈಲಟ್ಗಳು ಯಾಕೆ ನಿದ್ದೆ ಮಾಡಕ್ಕಾಗಲ್ಲ ಅನ್ನೋ ಸಂದೇಶವನ್ನ ಪ್ರಧಾನಿ ಮೋದಿ ರವಾನಿಸಿದ್ದಾರೆ. ನಮ್ಮ ದಾಳಿಯಿಂದ ಪಾಕಿಸ್ತಾನದವರಿಗೆ ಇನ್ಮುಂದೆ ನಿದ್ದೆ ಬರಲ್ಲ, ಪಾಕ್ನಲ್ಲೂ ಈಗ ಉಗ್ರರಿಗೆ ಯಾವುದೇ ಸುರಕ್ಷತೆ ಇಲ್ಲ, ಯಾಕಂದ್ರೆ ಉಗ್ರರು ಎಲ್ಲೇ ಇದ್ರೋ ಹುಡುಕಿ ಹೊಡಿತೀವಿ ಅಂತ ಮೋದಿ ಶಪಥ ಮಾಡಿದ್ರು. और हमारे ड्रोन, हमारी मिसाइलें, उनके बारे में तो सोचकर
पाकिस्तान को कई दिन तक नींद नहीं आई। आतंक के विरुद्ध भारत की लक्ष्मण रेखा अब एकदम स्पष्ट है। अब फिर कोई टेरर अटैक हुआ तो भारत जवाब देगा, पक्का जवाब देगा। ಪಾಕಿಸ್ತಾನ ಸೇನೆ ಸುಳ್ಳನ್ನ ಬಯಲು ಮಾಡಿದ ಮೋದಿ ಏರ್ಬೇಸ್ ಭೇಟಿ. ಆದಂಪುರ ಏರ್ಬೇಸ್ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಜಂಬ ಕೊಚ್ಚಿಕೊಂಡಿತ್ತು. ಆದ್ರೆ ಇಂದು ಅದೇ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡುವ ಮೂಲಕ ಪಾಕಿಸ್ತಾನದ ಎಲ್ಲಾ ಸುಳ್ಳು ಪ್ರಚಾರವನ್ನ ಬಯಲುಗೊಳಿಸಿದ್ದಾರೆ. ಅಲ್ಲದೆ ಏರ್ಬೇಸ್ನಲ್ಲಿ ಪಾಕ್ ಡ್ರೋನ್ಗಳನ್ನ ಹೊಡೆದುರುಳಿಸಿದ ರಣಬೇಟೆಗಾರ S-400 MiG-29 ಫೈಟರ್ ಜೆಟ್ ಮುಂದೆಯೇ ನಿಂತು ಮೋದಿ ಖಡಕ್ ಸಂದೇಶ ರವಾನಿಸಿದ್ದಾರೆ. ಪಾಕಿಸ್ತಾನ ಹಾಗೂ ಉಗ್ರರಿಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹಿಂದೆ ಕಾಣಿಸ್ತಾ ಇರೋ ಇದೇ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಫೈಟರ್ ಜೆಟ್ ಅನ್ನ ಬೂದಿ ಮಾಡಿತ್ತು. पाकिस्तान के ड्रोन, उसके UAV, पाकिस्तान के एयरक्राफ्ट और उसकी मिसाइलें हमारे सशक्त एयर डिफेंस के सामने सबके सब ढेर हो गए. ವಾಯುಸೇನೆ ಯೋಧರ ಭೇಟಿ ಬಳಿಕ ಮೋದಿ ಸೈನಿಕರಿಗೆ ಕೃತಜ್ಞತೆ ಸಲ್ಲಿಸಿ ಟ್ವೀಟ್ ಮಾಡಿದ್ದಾರೆ. ಇಂದು ಬೆಳಗ್ಗೆ ನಾನು ಆದಂಪುರ ಏರ್ಫೋರ್ಸ್ ಸ್ಟೇಷನ್ಗೆ ತೆರಳಿ ನಮ್ಮ ಕೆಚ್ಚೆದೆಯ ವಾಯು ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನ ಸಾರುವವರ ಜೊತೆ ಇರುವುದು ಬಹಳ ವಿಶೇಷ ಅನುಭವ ಆಗಿತ್ತು. ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ದೇಶಕ್ಕಾಗಿ ಮಾಡುವ ಎಲ್ಲ ತ್ಯಾಗಕ್ಕೂ ಭಾರತದ ಪ್ರತಿಯೊಬ್ಬರೂ ಅವರಿಗೆ ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಪಂಜಾಬ್ನ ಜಲಂಧರ್ನಲ್ಲಿರೋ ಆದಂಪುರ ಏರ್ಬೇಸ್ ಭಾರತೀಯ ವಾಯುಸೇನೆಯ ಎರಡನೇ ಅತಿದೊಡ್ಡ ವಾಯುಸೇನೆ ನೆಲೆಯಾಗಿದೆ. ಭಾರತ ಪಾಕಿಸ್ತಾನ ಗಡಿಯಿಂದ 100 ಕಿಲೋಮೀಟರ್ ದೂರದಲ್ಲಿರೋ ಏರ್ಬೇಸ್ನಲ್ಲಿ ಮೊದಲಿಗೆ ಅಂದ್ರೆ 1929ರಲ್ಲಿ ಸಣ್ಣ ಏರ್ ಸ್ಟ್ರಿಪ್ ಸ್ಥಾಪನೆ ಮಾಡಲಾಗಿತ್ತು. ಈ ಏರ್ ಸ್ಟ್ರಿಪ್ ಎರಡನೇ ವಿಶ್ವ ಯುದ್ಧದಲ್ಲಿ ಬಳಕೆ ಮಾಡಲಾಗಿತ್ತು. ಬಳಿಕ ಮಾರ್ಚ್ 16, 1950ರಲ್ಲಿ ಏರ್ಬೇಸ್ ನವೀಕರಣ ಮಾಡಲಾಗಿತ್ತು. 1965 ಹಾಗೂ 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಈ ಏರ್ಬೇಸ್ ಪ್ರಮುಖ ಪಾತ್ರ ವಹಿಸಿತ್ತು. ಪಾಕಿಸ್ತಾನ ವಿರುದ್ಧ ವಾಯುದಾಳಿಗೆ ಈ ಏರ್ಬೇಸ್ ಬಳಸಲಾಗಿತ್ತು. ಅಲ್ಲದೆ 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ದಿಗ್ವಿಜಯದಲ್ಲಿ ಆದಂಪುರ ಏರ್ಬೇಸ್ ಪಾತ್ರ ಮಹತ್ವದ್ದಾಗಿದೆ. ಈ ಏರ್ಬೇಸ್ ಮೂಲಕ MiG-29 ಜೆಟ್ಗಳ ಉಡಾವಣೆ ಮಾಡಲಾಗುತ್ತೆ. ಆದಂಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುವ ಮೂಲಕ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಸುಳ್ಳು ಪ್ರಚಾರವನ್ನ ಬಟಾಬಯಲುಗೊಳಿಸಿದ್ದಾರೆ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಆದಂಪುರ ಏರ್ಬೇಸ್ಗೆ ಪ್ರಧಾನಿ ಮೋದಿಯವರ ಭೇಟಿ ನಮ್ಮ ವೀರ ಯೋಧರ ಹುಮ್ಮಸ್ಸನ್ನ ಮತ್ತಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, TV9.